ನಮಸ್ಕಾರ. ನಾನು ನಿಮ್ಮ ಚಿನ್ಮಯ. ನಿಮ್ಮೆಲ್ಲರಿಗೂ ಪೊಲಿಟಿಕ್ಸ್ ವಿತ್ ಚಿನ್ಮಯ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಿನಕ್ಕೊಂದು ಮಾಹಿತಿ ಸಂಚಿಕೆಯಲ್ಲಿ ಇವತ್ತಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 8 ವಿಧಾನಸಭಾ ಕ್ಷೇತ್ರಗಳಿವೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ KR ಪುರಂ, ಬ್ಯಾಟರಾಯನಪುರ, ಹೆಬ್ಬಾಳ, ಪುಲಕೇಶಿನಗರ, ದಾಸರಳ್ಳಿ, ಯಶವಂತಪುರ, ಮಲ್ಲೇಶ್ವರಂ ಹಾಗೂ ಮಹಾಲಕ್ಷ್ಮಿ ಲೇಔಟ್. 2009ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬಿಜೆಪಿಯಿಂದ DB ಚಂದ್ರೇಗೌಡರು ಹಾಗೂ ಕಾಂಗ್ರೆಸ್ನಿಂದ ಸಿ.ಕೆ. ಜಾಫರ್ ಶರೀಫ್ ಅವರು ಸ್ಪರ್ಧೆ ಮಾಡಿರುತ್ತಾರೆ. 2009ರ ಚುನಾವಣೆಯಲ್ಲಿ DB ಚಂದ್ರೇಗೌಡರವರು 4,52,000 ಮತಗಳನ್ನು ಪಡೆದಿರುತ್ತಾರೆ. ಜಾಫರ್ ಶರೀಫ್ ಅವರು 3,93,000 ಮತಗಳನ್ನು ಪಡೆದಿರುತ್ತಾರೆ. ಆ ಚುನಾವಣೆಯಲ್ಲಿ ಚಂದ್ರೇಗೌಡ ಅವರು 59,000 ಮತಗಳ ಅಂತರದಿಂದ ಜಾಫರ್ ಶರೀಫರನ್ನು ಪರಾಭವಗೊಳಿಸಿ ಜಯಶೀಲರಾಗಿರುತ್ತಾರೆ. 2014ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬಿಜೆಪಿಯಿಂದ DV ಸದಾನಂದ ಗೌಡ ಅವರು ಸ್ಪರ್ಧೆ ಮಾಡಿರುತ್ತಾರೆ ಹಾಗೂ ಕಾಂಗ್ರೆಸ್ನಿಂದ ಸಿ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡಿರುತ್ತಾರೆ. ಆ ಚುನಾವಣೆಯಲ್ಲಿ DV ಸದಾನಂದ ಗೌಡರು 7,17,000 ಮತಗಳನ್ನು ಪಡೆದಿರುತ್ತಾರೆ ಹಾಗೂ ನಾರಾಯಣಸ್ವಾಮಿ ಅವರು 4,88,000 ಮತಗಳನ್ನು ಪಡೆದಿರುತ್ತಾರೆ. ಆ ಚುನಾವಣೆಯಲ್ಲಿ ಸಹ ಬಿಜೆಪಿ ಪಕ್ಷದ DV ಸದಾನಂದ ಗೌಡರು 2,28,000 ಮತಗಳ ಅಂತರದಿಂದ ಗೆದ್ದಿರುತ್ತಾರೆ. 2019ರ ಚುನಾವಣೆಯಲ್ಲಿ ಅಂದರೆ ಕಳೆದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ DV ಸದಾನಂದ ಗೌಡರು ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುತ್ತಾರೆ. ಕಾಂಗ್ರೆಸ್ಸಿನಿಂದ ಕೃಷ್ಣ ಬೈರೇಗೌಡರವರು ಸ್ಪರ್ಧೆ ಮಾಡಿರುತ್ತಾರೆ. ಆ ಚುನಾವಣೆಯಲ್ಲಿ DV ಸದಾನಂದ ಗೌಡರವರು 8,21,934 ಮತಗಳನ್ನು ಪಡೆದಿರುತ್ತಾರೆ ಹಾಗೂ ಕೃಷ್ಣ ಬೈರೇಗೌಡರು 6,75,000 ಮತಗಳನ್ನು ಪಡೆದಿರುತ್ತಾರೆ. ಆ ಚುನಾವಣೆಯಲ್ಲೂ ಸಹ ಬಿಜೆಪಿ 3ನೇ ಬಾರಿಗೆ DV ಸದಾನಂದ ಗೌಡ ಅವರ ಮುಖಾಂತರ 1,46,000 ಮತಗಳ ಅಂತರದಿಂದ ಜಯಶೀಲಿ ಆಗಿರುತ್ತಾರೆ. ಒಟ್ಟು ಕಳೆದ 3 ಚುನಾವಣೆಯಲ್ಲಿ ಸಹ ಬಿಜೆಪಿ ಬೆಂಗಳೂರು ಉತ್ತರ ಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಬಿಜೆಪಿ MLAಗಳಿದ್ದಾರೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ಬಿಜೆಪಿ MLAಗಳನ್ನು ಕನ್ಸಿಡರ್ ಮಾಡೋದಾದರೆ KR ಪುರಂ ಕ್ಷೇತ್ರದಲ್ಲಿ ಭೈರತಿ ಸುರೇಶ್ ಅವರು ಡಿ.ಕೆ. ಮೋಹನ್ ಅವರನ್ನು ಸೋಲಿಸಿ 2023ರಲ್ಲಿ ಚುನಾವಣೆಯಲ್ಲಿ ಬಿಜೆಪಿ MLA ಆಗಿ ಗೆದ್ದಿರುತ್ತಾರೆ. ಅದೇ ರೀತಿ ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಅವರು ಜಗದೀಶ್ ಕಟ್ಟಾರ್ ಅವರನ್ನು ಸೋಲಿಸಿ ಕಾಂಗ್ರೆಸ್ನಿಂದ MLA ಆಗಿರುತ್ತಾರೆ. ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ಸಿನಿಂದ ಸ್ಪರ್ಧೆ ಮಾಡಿ ಬಿಜೆಪಿಯ ತಮ್ಮೇಶ್ ಗೌಡ ಅವರನ್ನು ಸೋಲಿಸಿ MLA ಆಗಿರುತ್ತಾರೆ. ಹಾಗೂ ಪುಲಕೇಶಿನಗರದಲ್ಲಿ ಕಾಂಗ್ರೆಸ್ನಿಂದ AC ಶ್ರೀನಿವಾಸ ಅವರು BSP ಪಕ್ಷದ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದಿಂದ MLA ಆಗಿರುತ್ತಾರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರಾಜು ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಮಂಜುನಾಥ್ JDS ಅಭ್ಯರ್ಥಿಯನ್ನು ಸೋಲಿಸಿ ಗೆದ್ದಿರುತ್ತಾರೆ. ಅದೇ ರೀತಿ ಯಶವಂತಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ST ಸೋಮಶೇಖರ್ ಅವರು ಜವರಾಯಗೌಡರು JDS ಅವರನ್ನು ಸೋಲಿಸಿ ಬಿಜೆಪಿ ಪಕ್ಷದಿಂದ ST ಸೋಮಶೇಖರ್ ಅವರು ಆಯ್ಕೆಯಾಗಿರುತ್ತಾರೆ. ಮಲ್ಲೇಶ್ವರಂನಲ್ಲಿ ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ತಮ್ಮ ಪ್ರತಿಸ್ಪರ್ಧಿ ಅನೂಪ್ ಅಯ್ಯಂಗಾರ್ ಅವರನ್ನು ಸೋಲಿಸಿ ಜಯಶೀಲಿ ಆಗಿರುತ್ತಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಯ್ಯರ್ ಅವರು ಕೇಶವಮೂರ್ತಿ ಅವರನ್ನು ಸೋಲಿಸಿ ಅವರು ಸಹ ಬಿಜೆಪಿಯಿಂದ ಜಯಶೀಲಿ ಆಗಿರುತ್ತಾರೆ. ಒಟ್ಟಾರೆಯಾಗಿ ನೋಡೋದಾದರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ MLAಗಳಿದ್ದಾರೆ ಹಾಗೂ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ಕಳೆದ 3 ಬಾರಿಯೂ ಬಿಜೆಪಿ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರಿಂದ ಹಾಗೂ 2023ರ ಮತಗಳ ಶೇಕಡಾವಾರು ನೋಡಿದರೂ ಸಹ ಬಿಜೆಪಿ ಎಲ್ಲೋ ಒಂದು ಕಡೆ ಮೇಲುಗೈ ಸಾಧಿಸಿದ ಹಾಗೆ ಕಾಣಿಸುತ್ತಿದೆ. ಆದ್ದರಿಂದ ಈ ಕರ್ನಾಟಕದ ಮೊದಲನೇ ಹಂತದಲ್ಲಿ ಏಪ್ರಿಲ್ 26ರಂದು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿದೆ. ಏಪ್ರಿಲ್ 26ರ ಚುನಾವಣೆಯಲ್ಲಿ ಮತದಾರರು ಯಾವ ಪಕ್ಷಕ್ಕೆ ಕೈ ಹಿಡಿತಾರೆ ನೋಡಬೇಕಾಗುತ್ತದೆ. ಅದೇ ರೀತಿ ಜೂನ್ 4ರವರೆಗೂ ನಾವು ಫಲಿತಾಂಶಕ್ಕಾಗಿ ಕಾಯಬೇಕಾಗಿರುತ್ತದೆ. ಈ ಬಾರಿ 2024ರ ಚುನಾವಣೆಯಲ್ಲಿ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿರುತ್ತಾರೆ ಹಾಗೂ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಸೊ ಮತದಾರರ
ಒಲವು ಮತ್ತು ಚಿತ್ತ ಯಾರ ಕಡೆ ಇದೆ ಅನ್ನೋದನ್ನು ಜೂನ್ 4ರವರೆಗೂ ಕಾಯಬೇಕಾಗಿದೆ. ಧನ್ಯವಾದಗಳು.